ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಶ್ಲೋಕ. ಪ್ರಾತಃ ಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ ಸಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯತ್ ಸ್ವಪ್ನಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಗಃ. ಆತ್ಮಬೋಧ 17ನೇ ಶ್ಲೋಕವನ್ನು ನೋಡಿದ್ವಿ. ಶಂಕರಾಚಾರ್ಯರು ರಚಿಸಿರುವಂಥ ಈ ಕೃತಿ ಆತ್ಮ ಜ್ಞಾನ ಅಂತ ಇಲ್ಲ, ಇಲ್ಲಿ ಆತ್ಮಬೋಧ ಅಂತ ಅಂದರೆ ಆತ್ಮದ ಅನುಭವ, ಆತ್ಮಾನುಭವವನ್ನು ಪಡಿಲಿಕ್ಕೆ ಸಹಾಯ ಮಾಡುವಂತಹ ಒಂದು ಕೃತಿ ಇದು. ಇದರಲ್ಲಿ 17ನೇ ಶ್ಲೋಕ ನಾವು ಹೋದ್ವಾರ ನೋಡಿದ್ವಿ. ಆ 17ನೇ ಶ್ಲೋಕದಲ್ಲಿ ಅಂತಃಕರಣ ಶುದ್ಧಿಯ ಬಗ್ಗೆ ಕೂಡ ನಾವು ವಿಚಾರ ಮಾಡಿದ್ವಿ, ಹೌದಾ? ಈಗ 18ನೇ ಶ್ಲೋಕ ನೋಡೋಣ. ಎರಡೆರಡು ಸಲ ಹೇಳ್ತೀನಿ. ಯಾರ ಹತ್ರ ಪುಸ್ತಕ ಇದೆ ನೀವು ಮ್ಯೂಟಲ್ಲೇ ಇರಿ, ಆದರೆ ಒಂದ್ಸಲ ಹೇಳ್ಕೊಳ್ಳಿ ಅಷ್ಟೆ. ದೇಹೇಂದ್ರಿಯ ಮನೋಬುದ್ಧಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಕೃತಿಭ್ಯೋ ವಿಲಕ್ಷಣಂ ಪ್ರಕೃತಿಭ್ಯೋ ವಿಲಕ್ಷಣಂ ತದ್ವೃತ್ತಿ ಸಾಕ್ಷಿಣಂ ವಿದ್ಯಾತ್ ತದ್ವಿತ್ತಿ ಸಾಕ್ಷಿಣಂ ವಿದ್ಯಾತ್ ಆತ್ಮಾನಂ ರಾಜವತ್ಸದಾ ಆತ್ಮಾನಂ ರಾಜವತ್ಸದಾ. ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಗಳ ಸ್ವರೂಪದಿಂದ ವಿಲಕ್ಷಣವಾದ ಆತ್ಮನನ್ನು ಆಯಾ ವೃತ್ತಿಗಳಿಗೆ ಸಾಕ್ಷಿಯಾಗಿರುವ ರಾಜನಂತೆ ತಿಳಿಯಬೇಕು. ಆತ್ಮದ ಬಗ್ಗೆ ಇಲ್ಲಿ ಆ ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಈಗ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗೆಲ್ಲ ಆ ನಾನು ಅಂದರೆ ಯಾರು ಅನ್ನೋದು ಗೊತ್ತಾಗ್ಬೇಕು ನಮಗೆ. ಆತ್ಮತತ್ವ ಪರಬ್ರಹ್ಮ ಎಲ್ಲ ಕಡೆ ಇದೆ, ವ್ಯಾಪಿಸಿದೆ. ಆದರೆ ಆ ಆತ್ಮತತ್ವ ಅನುಭವಕ್ಕೆ ಬರೋದು ಎಲ್ಲ ಕಡೆ ಬರೋದಿಲ್ಲ. ಹೇಗೆ ಅಂತಂದರೆ, ಈಗ ಪರಮಾತ್ಮ ತತ್ವ ಎಲ್ಲ ಕಡೆ ಇದೆ ಅನ್ನೋದಾದರೆ ಜಡವಸ್ತುಗಳಲ್ಲಿ ಯಾಕೆ ನಮಗೆ ಬರ್ತಾ ಇಲ್ಲ? ಅಥವಾ ಒಂದು ಪ್ರಾಣ ಹೋಗಿರುವಂಥ ಒಂದು ದೇಹದಲ್ಲಿ ಯಾಕೆ ಅದರ ಅನುಭವ ಆಗ್ತಾ ಇಲ್ಲ ಅಂದರೆ, ಆಚಾರ್ಯರು ಹೇಳ್ತಾರೆ, ಎಲ್ಲಿ ಮನಸ್ಸಿರುತ್ತೋ ಆ ಮನಸ್ಸಿನ ಮೇಲೆ ಈ ಕಾನ್ಷಿಯಸ್ನೆಸ್ ಅಂದರೆ ಆತ್ಮತತ್ವ ಪ್ರತಿಬಿಂಬಿಸಿದಾಗ ಮಾತ್ರ ಅದು ಜೀವ ಅಂತ ಅನ್ನಿಸ್ಕೊಂಡು ಅಲ್ಲಿ ಎಲ್ಲ ಕಡೆ ಬೆಳಕು ಚೆಲ್ಲಲಿಕ್ಕೆ ಸಾಧ್ಯ. ಈಗ ಒಂದು ಜಡ ವಸ್ತುವಿನಲ್ಲಾಗಲಿ ಒಂದು ಪ್ರಾಣ ಹೋಗಿರುವಂಥ ವಸ್ತುವಿನಲ್ಲಾಗಲಿ ಮನಸ್ಸು ಅನ್ನೋದಿಲ್ಲ. ಅಂದರೆ ಆ ಸೂಕ್ಷ್ಮ ಶರೀರ, ನಾವೇನು ಹೇಳಿದ್ವಿ 17 ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಇದೆಲ್ಲ ನೋಡಿದ್ವಿ ಅಲ್ವಾ, ಪಂಚಕೋಶ, ಅದೆಲ್ಲ ಸೇರಿ ಸೂಕ್ಷ್ಮ ಶರೀರ ಜೀವ ಅಂತ ಅನ್ನಿಸ್ಕೊಳತ್ತೆ.
ಅವೆಲ್ಲವೂ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಈ ಆತ್ಮ ಮಾತ್ರ ಅದನ್ನು ನೋಡ್ತಾ ಇರುತ್ತೆ. ಹೇಗೆ? ರಾಜನಂತೆ. ಈಗ ಒಂದು ರಾಜ್ಯವನ್ನು ತಗೊಂಡ್ರೆ ಅಲ್ಲಿ ರಾಜ ಆದವನು ಎಲ್ಲವನ್ನು ಗಮನಿಸ್ತಾ ಇರ್ತಾನಷ್ಟೇ. ಅವನಾಗಿ ಹೋಗಿ ಯಾವ ಕೆಲಸನೂ ಮಾಡಲ್ಲ. ಅವನ ಕೈ ಕೆಳಗಿರುವ ಮಂತ್ರಿಗಳು, ಸೇವಕರು ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ರಾಜ ಮಾತ್ರ ಅದನ್ನು ಗಮನಿಸ್ತಾ ಇರ್ತಾನಷ್ಟೇ, ಅವನು ಕೆಲಸ ಮಾಡ್ತಾ ಇರಲ್ಲ. ಹಾಗೆ ಆತ್ಮ ಸದಾ ರಾಜನಂತೆ. ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಮೊದಲಾದ ಜಡ ಪ್ರಕೃತಿಯಿಂದ ಭಿನ್ನವು ಮತ್ತು ಅವುಗಳ ಕಾರ್ಯಸಾಕ್ಷಿಯು ಎಂದು ತಿಳಿಯಬೇಕು. ಈ ಆತ್ಮ ಎಲ್ಲವನ್ನು ನೋಡ್ತಾ ಇದೆ ಅಷ್ಟೇ, ಅದೇನು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಗುರುದೇವ್ ಚಿನ್ಮಯಾನಂದರು ಒಂದು ಯಾವಾಗಲೂ ಹೇಳ್ತಾರೆ, ಆತ್ಮ ಅಂತ ಹೇಳುವಾಗ, ಈಗ ಕಾರಲ್ಲಿ ಪೆಟ್ರೋಲ್ ಇದ್ದ ಹಾಗೆ. ಪೆಟ್ರೋಲ್ ಏನು ಮಾಡುತ್ತೆ? ಪೆಟ್ರೋಲ್ ಇರುತ್ತಲ್ಲ ಅಷ್ಟೇ. ಆ ಕಾರ್ ಅವನು ಯಾವ ಕಡೆಗಾದರೂ ಡ್ರೈವ್ ಮಾಡ್ಕೊಂಡು ಹೋಗಲಿ ಸುಮ್ಮನೆ ಇರುತ್ತೆ. ಒಳ್ಳೆ ಕಡೆಗಾದರೂ ಅವ್ನು ಡ್ರೈವ್ ಮಾಡ್ಕೊಂಡು ಹೋಗಲಿ, ಹಳ್ಳಕ್ಕಾದರೂ ಬೀಳಲಿ, ಅದೇನು ಬದಲು ಮಾಡ್ಕೊಳ್ಳಲ್ಲ, ಸುಮ್ಮನೆ ಇರುತ್ತೆ, ಅದು ಅಷ್ಟೇ ಪೆಟ್ರೋಲು. ಹಾಗೆ ಈ ಆತ್ಮ ಕೂಡ ರಾಜನಂತೆ ಎಲ್ಲವನ್ನು ಗಮನಿಸ್ತಾ ಇದೆ. ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಎಲ್ಲವನ್ನು ಅದು ಸುಮ್ಮನೆ ನೋಡ್ತಾ ಇದೆ. ಮನಸ್ಸೇನು ಮಾಡ್ತಾ ಇದೆ, ಬುದ್ಧಿ ಏನು ಮಾಡ್ತಾ ಇದೆ, ಇಷ್ಟನ್ನೇ ನೋಡ್ತಾ ಇದೆ. ಇಷ್ಟಿದ್ರೂ ಕೂಡ ನಮ್ಗೆ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಏನಾಗುತ್ತೆ? ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಅದನ್ನು ಹೇಳ್ತಾರೆ. ವ್ಯಾಪೃತೇಷ್ಟಿಂದ್ರಿಯೇಷ್ವಾತ್ಮ ವ್ಯಾಪೃತೇಷ್ಟಿಂದ್ರಿಯೇಷ್ವಾತ್ಮ ವ್ಯಾಪಾರಿ ವಾ ವಿವೇಕಿನಾಂ ವ್ಯಾಪಾರಿ ವಾ ವಿವೇಕಿನಾಂ ದೃಶ್ಯತೆ ಭ್ರೇಷು ಧಾವತ್ಸು ದೃಶ್ಯತೆ ಭ್ರೇಷು ಧಾವತ್ಸು ಧಾವನ್ನಿವ ಯಥಾ ಶಶಿ ಧಾವನ್ನಿವ ಯಥಾ ಶಶಿ. ಗಗನದಲ್ಲಿ ಮೋಡಗಳು ಚಲಿಸುತ್ತಿರುವಾಗ ಅವುಗಳ ಮಧ್ಯೆ ಇರುವ ಚಂದ್ರನು ಓಡುತ್ತಿರುವಂತೆ ಕಾಣುತ್ತಾನೆ. ಹಾಗೆಯೇ ಕಾರ್ಯಗಳಲ್ಲಿ ನಿರತವಾಗಿರುವ ಇಂದ್ರಿಯಗಳ ನಡುವೆ ಆತ್ಮನು ಅವಿವೇಕಿಗಳಿಗೆ ಕಾರ್ಯನಿರತನಾಗಿರುವಂತೆ ತೋರುತ್ತಾನೆ. ನೋಡಿ ಏನಾಗ್ತಾ ಇದೆ ಇಲ್ಲಿ? ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಆತ್ಮ ರಾಜನಂತೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೆಲಸ ಮಾಡೋದನ್ನು ನೋಡ್ತಾ ಇದ್ದಾನೆ ಅಂತ. ಹಾಗಾದರೆ ನಮ್ಗೆ ಯಾಕೆ ಅನಿಸುತ್ತೆ ನಾನು ಇದೆಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ? ಈಗ ಶರೀರ ಕೆಲಸ ಮಾಡ್ತಾ ಇದ್ದರೆ ಶರೀರ ಮಾಡ್ತಿದೆ ಅಂತ ಹೇಳಲ್ಲ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ಮನಸ್ಸಿಗೆ ನೋವಾಯಿತು ಅಂತ ಹೇಳ್ತೀನಿ, ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ ಅಂತ ಹೇಳ್ತೀನಿ. ಈಗ ನಾವೇನು ಹೇಳಿದ್ದು, ರಾಜನಂತೆ ಎಲ್ಲ ಕೆಲಸಗಳನ್ನು ಅದು ನೋಡ್ತಿದೆ ಅನ್ನೋದಾದರೆ, ಈಗ ರಾಜ ಆಗಿರೋನು ಎಲ್ಲ ಕೆಲಸಗಳು ನಡೀತಾ ಇರುತ್ತೆ, ಅದನ್ನು ನೋಡ್ತಾ ಇದ್ದಾನಷ್ಟೇ. ಅವನ ಮಂತ್ರಿ ಇದ್ದವನು ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡೋದು ಸರಿ, ಹೌದಾನೆ? ಹಾಗೆ ಇಲ್ಲಿ ರಾಜ ಆಗಿರೋನು ಅವನೇ. ಈಗ ಅಲ್ಲಾದರೆ ರಾಜ ಮಂತ್ರಿ ಅಂತ ಅದು ಎರಡು ಬೇರೆ ವಸ್ತುಗಳು ಕಾಣಿಸ್ತಾ ಇದೆ. ಯಾವಾಗಲೂ ಉದಾಹರಣೆಗಳಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಆದ್ದರಿಂದ ಉದಾಹರಣೆನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅರ್ಥ ಮಾಡ್ಕೋಬೇಕು. ಅದನ್ನೇ ನಾವು ಮುಂದುವರಿಸ್ತಾ ಹೋಗ್ಬಿಟ್ರೆ ಅದು ಬೇರೆ ಅರ್ಥ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದು ರಾಜನಂತೆ ಎಲ್ಲವನ್ನು ಗಮನಿಸ್ತಾ ಇದೆ ಅಂತ ಅಂದ್ಕೊಳ್ಳುವಾಗ ಅಲ್ಲಿ ವ್ಯವಹಾರದಲ್ಲಿ ರಾಜ ಬೇರೆ ಇದ್ದಾನೆ, ಪ್ರಜೆಗಳು ಬೇರೆ ಇದ್ದಾರೆ, ಗೊತ್ತಾಗ್ತಿದೆ ನಮಗೆ. ಆದರೆ ನನ್ನನ್ನು ಅಂತ ತಗೊಂಡಾಗ ಇಲ್ಲಿ ರಾಜ ಅಂತ ಆತ್ಮಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅದು ಮತ್ತು ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲ ಒಟ್ಟಿಗೆ ಇದೆ, ಬೇರೆ ಬೇರೆ ಇಲ್ಲ ಅಲ್ಲಿ. ಹೇಗೆ ರಾಜ್ಯಭಾರ ಅಥವಾ ಆಸ್ಥಾನ ನೋಡಿದಾಗ ನಮಗೆ ಬೇರೆ ಬೇರೆ ಕಾಣಿಸ್ತಾರೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ, ಎಲ್ಲ ಒಟ್ಟಿಗೆ ಇದೆ. ಹಾಗಿರುವಾಗ ನಾನೇ ಮಾಡಿದೆ, ನನ್ನ ಮನಸ್ಸಿಗೆ ಬೇಜಾರಾಯಿತು, ನನ್ನ ಬುದ್ಧಿಗಳಿಲ್ಲ ಅಂತೇನು ಹೇಳ್ಕೊಳ್ಳಲ್ಲ, ನನಗೆ ಬೇಜಾರಾಯಿತು, ನನಗೆ ನೋವಾಯಿತು, ನನ್ನ ಕಾಲಿಗೆ ನೋವಾಯಿತು, ಈ ಥರನೇ ಮಾತಾಡ್ತೀವಿ. ಅದು ಯಾಕಾಗುತ್ತೆ ಅಂತಂದರೆ ಅದು ಎಷ್ಟು ಬೆರ್ತು ಹೋಗ್ಬಿಟ್ಟಿದೆ, ತಾದಾತ್ಮ್ಯ ಹೊಂದಿದೆ ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ,
ಉದಾಹರಣೆ ಕೊಡ್ತಾ ಇದ್ದಾರೆ ಸುಂದರವಾಗಿ ಶಂಕರಾಚಾರ್ಯರು. ಗಗನದಲ್ಲಿ ಮೋಡಗಳು ಚಲಿಸುತ್ತಿರುವಾಗ ಚಂದ್ರ ಓಡುತ್ತಿರುವಂತೆ ಕಾಣುತ್ತದೆ. ಹಾಗೆಯೇ ವಿವೇಕಹೀನರಿಗೆ ಕಾರ್ಯತತ್ಪರ ದೇಹ ಇಂದ್ರಿಯಗಳ ಮೂಲಕ ಆತ್ಮವನ್ನು ನೋಡಿದಾಗ ಅದು ಕಾರ್ಯೋನ್ಮುಖನಾದಂತೆ ಕಾಣುತ್ತದೆ. ಈಗ ನಾವು ಒಂದು ರಾತ್ರಿ ಹೊತ್ತು ಚಂದ್ರ ಕಾಣುವಾಗ ಸುಮ್ಮನೆ ಹಾಗೆ ನಿಂತ್ಕೊಂಡು ನೋಡಿ, ಅಲ್ಲಿ ಮೋಡ ಇರುತ್ತೆ. ಆ ಮೋಡ ಚಲಿಸ್ತಾ ಇದ್ದರೆ ಚಂದ್ರನೇ ಚಲಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದೆಲ್ಲರ ಅನುಭವಕ್ಕೂ ಬಂದಿರುವಂಥದ್ದು ಅಲ್ವಾ. ಈಗ ಟ್ರೈನಲ್ಲಿ ಹೋಗುವಾಗೆಲ್ಲ ಗೊತ್ತಾಗುತ್ತೆ ನಮಗೆ. ಒಂದು ಟ್ರೈನ್ ನಿಂತಿರುತ್ತೆ, ಇನ್ನೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಅದು ನೋಡಿದ್ರೆ ಆ ಟ್ರೈನ್ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇರುತ್ತೆ, ಆ್ಯಕ್ಚುಲಿ ಈ ಟ್ರೈನ್ ಹೋಗ್ತಾ ಇರುತ್ತೆ ಅಲ್ವಾ. ಹಾಗೆ ಇದು ಒಂದು ಏನಂತಾರೆ, ಇಲ್ಯೂಷನ್ ಅಷ್ಟೇ. ಇದು ಆ್ಯಕ್ಚುಲಿ ಹೋಗ್ತಾ ಇರೋದು ಯಾವುದೋ, ನಾವು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋದು ಯಾವುದನ್ನು. ಈಗ ಕೆಲಸ ಮಾಡ್ತಾ ಇರೋದು ಈ ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಕೆಲಸ ಮಾಡ್ತಾ ಇದ್ದರೆ, ರಾಜನಂತೆ ಆತ್ಮ ನೋಡ್ತಾ ಇದ್ರೂ ಕೂಡ ಅದು ಎರಡು ಚಂದ್ರ ಮತ್ತು ಮೋಡ ಇರೋ ಥರ ಇರೋದ್ರಿಂದ ಆತ್ಮನೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹೇಗೆ ಚಂದ್ರನ ಮುಂದೆ ಇರೋ ಮೋಡ ಸರಿದ್ರೆ ಚಂದ್ರನೇ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಳ್ತೀವೋ, ಆ ಥರದಲ್ಲಿ ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಅದು ಸರಿಯಲ್ಲ ಅಂತ. ಇಲ್ಲ, ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಹೇಳಿಬಿಡ್ತಾ ಇದ್ದಾರೆ, ಅವಿವೇಕಿಗಳು ಅಂತ. ಅಂದರೆ ಗೊತ್ತಿಲ್ಲದೆ ಇರೋರು ಏನು ಅಂದ್ಕೊಳ್ತಾರೆ, ಆ ಆತ್ಮನೇ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದು ಮಾಡ್ತಾ ಇಲ್ಲ. ಇದು ಸ್ವಲ್ಪ ಸೂಕ್ಷ್ಮ. ಈ ಮುಂದಿನ 4-5 ಶ್ಲೋಕಗಳಲ್ಲೂ ಆಚಾರ್ಯರು ಈ ಈಗೋ ಅಂತ ಯಾವುದಕ್ಕೆ ಹೇಳ್ತೀವಿ, ಅಹಂಕಾರ ಅಂತ ಯಾವುದಕ್ಕೆ ಹೇಳ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಈ ಆತ್ಮ ಇರೋದು ಏನಂದರೆ ಅದು ಕ್ರಿಸ್ಟಲ್ ಕ್ಲಿಯರ್ ಇದ್ದ ಹಾಗೆ, ಅದು ಯಾವ ಬಣ್ಣನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದರ ಬಿಂಬ ಮನಸ್ಸಿನ ಮೇಲೆ ಬೀಳುತ್ತೆ. ಆ ಮನಸ್ಸಿನ ಮೇಲೆ ಬೀಳುತ್ತಲ್ವಾ, ಆ ಮನಸ್ಸಿನ ಮೇಲೆ ಬಿದ್ದಿದ್ದ ಬಿಂಬ ಏನಾಗುತ್ತಲ್ಲ, ಇಟ್ಕೊಂಡಿರುತ್ತಲ್ಲ ಮನಸ್ಸು, ಅದು ಆ್ಯಕ್ಚುಲಿ ಜೀವಾತ್ಮ ಅಂತ ಅನ್ನಿಸ್ಕೊಳ್ಳೋದು, ಅದು ನಾನು ಅಂತ ನಾವು ಹೇಳ್ಕೊಳ್ಳೋದು. ಈಗ ನಿದ್ರೆಯಲ್ಲಿ ನಮಗೆ ನಾನು ಅಂತ ಅನಿಸೋದಿಲ್ಲ ನೋಡಿ. ಹೇಳ್ತೀವ ಯಾರಾದರೂ ನಾನು ಮಲ್ಕೊಂಡಿದ್ದೀನಿ, ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗತ್ತಾ? ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ನಿದ್ದೆ ಮಾಡ್ತಾ ಇಲ್ಲ ಅಂತ ತಾನೆ. ನನಗೆ ನಿದ್ದೆ ಬರ್ತಿದೆ ಅಂತ ಹೇಳ್ಬೋದೇ ಹೊರತು ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಎಲ್ಲಿ ಹೇಳಲಿಕ್ಕಾಗತ್ತೆ? ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಿದ್ದೆ ಮಾಡ್ತಿದ್ದೀನಿ, ಮಲ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ನಿದ್ದೆಗೆ ಹೋದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಮನಸ್ಸು ಇಲ್ವೇ ಇಲ್ಲ. ಅನುಭವಿಸ್ಲಿಕ್ಕೆ, ಆ ಅನುಭವವನ್ನು ಹೇಳಲಿಕ್ಕೆ ಮನಸ್ಸಿಲ್ಲ ಅಲ್ಲಿ. ಹಾಗಾಗಿ ನಾನು ಅಂತೆಲ್ಲ ಹೇಳ್ಕೊಳ್ಳೋದು ಎಚ್ಚರದಲ್ಲಿ ಮಾತ್ರ. ಎದ್ದ ಮೇಲೆ ಹೇಳ್ತೀನಿ, ನನಗೆ ಯಾಕೋ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ, ನನಗೆ ಕನಸು ಬಿತ್ತು, ಇದೆಲ್ಲ. ಬಟ್ ಡೀಪ್ ಸ್ಲೀಪಲ್ಲಿದ್ದರೆ, ಪೂರ್ತಿ ಸುಪ್ತ ನಿದ್ರೆಯಲ್ಲಿದ್ದರೆ ಅಲ್ಲಿ ಮನಸ್ಸು ಅನ್ನೋದು ಇಲ್ವೇ ಇಲ್ಲ, ನಾನು ಅನ್ನೋದು ಇಲ್ವೇ ಇಲ್ಲ. ಎಚ್ಚರದಲ್ಲಿ ಮಾತ್ರ ಇದು ನನ್ನ ಹಾಸಿಗೆ, ನನ್ನ ದಿಂಬು, ನನ್ನ ಹೊದಿಕೆ, ಯಾವುದೋ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬೇಕು, ಇದೆಲ್ಲ ಎಚ್ಚರದಲ್ಲಿ. ಮಲ್ಕೊಂಡ್ಮೇಲೆ ನಾನು ಏನು ಹೊತ್ಕೊಂಡಿದ್ದೀನಿ, ಯಾವ ದಿಂಬಿದೆ, ನಾನು ಎಲ್ಲಿದ್ದೀನಿ, ಏನು ಗೊತ್ತಾಗೋದಿಲ್ಲ. ಯಾಕೆ? ಅಲ್ಲಿ ಮನಸ್ಸಿಲ್ಲ. ಆದ್ದರಿಂದ ಎಚ್ಚರದಲ್ಲಿ ಆ ಮನಸ್ಸಿನ ಮೇಲೆ ಈ ಆತ್ಮಬಿಂಬ ಬಿದ್ದಾಗ ಅದು ನಾನು ಅಂತ ಅಂದ್ಕೊಳ್ಳುತ್ತೆ. ಅದು ಅಹಂಕಾರ. ಈ ಮನಸ್ಸೇನು ಅಂದ್ಕೊಂಡ್ಬಿಡುತ್ತೆ, ಆ ಬಿಂಬ ತಗೊಂಡು ನನ್ನ ಮನಸ್ಸು ಎಲ್ಲ ಆ್ಯಕ್ಟಿವಿಟಿ ಮಾಡ್ತಿದ್ದೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ, ನಾನೇ ಮಾಡ್ತಿದ್ದೀನಿ ಅನ್ನತ್ತೆ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ? ಇದು ಆತ್ಮ ಅದರ ಬಿಂಬವನ್ನು ಮನಸ್ಸಿನ ಮೇಲೆ ಪ್ರತಿಬಿಂಬಿಸಿದಾಗಷ್ಟೇ ಆ ಮನಸ್ಸು ಆ್ಯಕ್ಟಿವ್ ಆಗ್ಲಿಕ್ಕೆ ಸಾಧ್ಯ. ನಿದ್ರೆಯಲ್ಲಿ ಯಾರೂ ಏನೂ ಕೆಲಸ ಮಾಡಲಿಕ್ಕಾಗಲ್ಲ, ಎಚ್ಚರದಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಆ ಎಚ್ಚರದಲ್ಲಿ ಮಾಡಬೇಕು ಅಂದರೆ ಈ ಆತ್ಮ ಮನಸ್ಸಿನ ಮೇಲೆ ಅದರ ಬಿಂಬವನ್ನು ಬೀಳಿಸ್ಬೇಕು, ಮನಸ್ಸು ಅದನ್ನು ಪಡಿಬೇಕು. ಆವಾಗಲಷ್ಟೇ ಅದನ್ನೇ ಜೀವ ಅಂತ ಹೇಳೋದು. ಆ ಜೀವ ಏನು ಅನ್ನೋಕ್ಕೆ ಶುರುವಾಗ್ಬಿಡುತ್ತೆ, ನಾನು ಮಾಡ್ತಿದ್ದೀನಿ ಅಂದ್ಕೊಂಡು ಹೇಳೋಕ್ಕೆ ಶುರುವಾಗತ್ತೆ. ಇದು ಆ್ಯಕ್ಚುಲಿ ಅಹಂಕಾರ. ಅಹಂಕಾರ ಅಂತಂದರೆ ಇದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆ ಮನಸ್ಸು ಮತ್ತು ಈ ಪ್ರತಿಬಿಂಬ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಾಗ ಅದು ಆತ್ಮನ ಬೆಳಕಿನಲ್ಲಿ ಆಗ್ತಾ ಇದೆ. ಆದರೆ ಏನಾಗೋಗುತ್ತೆ,
ಆತ್ಮನೇ ಕೆಲಸ ಮಾಡ್ತಿದೆ ಅಂತ ನಾವು ಅವಿವೇಕಿಗಳು ಅಂದ್ಕೊಂಡ್ಬಿಡ್ತೀವಿ ಅಂತ ಆಚಾರ್ಯರು ಹೇಳ್ತಾರೆ. ತಪ್ಪು ತಿಳ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತು ಮಾಡಲಿಕ್ಕೋಸ್ಕರ. ಅದು ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಇದುವರೆಗೂ ನಾನು ಅಂತ ಹೇಳ್ಕೊಂಡು ಬಂದಿರೋದು ಯಾರನ್ನ? ಈ ಶರೀರವನ್ನೇ. ಅದು ಎಷ್ಟೋ ಜನ್ಮಾಂತರಗಳಿಂದ ಇದನ್ನೇ ಅಂದ್ಕೊಂಡು ಬಂದಿದ್ದೀನಿ. ಅದು ತಪ್ಪು ತಿಳುವಳಿಕೆ ಅಂತ ಆಚಾರ್ಯರು ಹೇಳ್ತಾರೆ. ಮುಂದಿನ ಶ್ಲೋಕ ನೋಡೋಣ. ಆತ್ಮಚೈತನ್ಯಮಾಶ್ರಿತ್ಯ ದೇಹೇಂದ್ರಿಯಮನೋಧಿಯಃ ಸ್ವಕ್ರಿಯಾರ್ಥೇಷು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾಃ. ಲೋಕದಲ್ಲಿ ಜನರು ಸೂರ್ಯನ ಬೆಳಕನ್ನು ಆಶ್ರಯಿಸಿ ಎಲ್ಲ ಕಾರ್ಯಗಳನ್ನು ಮಾಡುವಂತೆ ಆತ್ಮ ಚೈತನ್ಯವನ್ನು ಆಶ್ರಯಿಸಿ ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿರುತ್ತವೆ. ಈ ಭೂಮಿಯಲ್ಲಿ ನಡೀತಾ ಇರೋದು ಯಾವುದರಿಂದ? ಸೂರ್ಯನಿಂದ. ಸೂರ್ಯ ಇಲ್ಲ ಅಂದರೆ ಜೀವನೇ ಇಲ್ಲ ಜಗತ್ತಲ್ಲಿ, ಹೌದಾನೆ? ಆ ಸೂರ್ಯನ ಬೆಳಕಿದ್ರೆ ನಮಗೆ ಆಕ್ಸಿಜನ್ ಸಿಗೋದು, ಉಸಿರಾಡೋದಕ್ಕೆ, ಜೀವಿಗಳು ನಡೆದಾಡಲಿಕ್ಕೆ, ಪ್ರಾಣಿಗಳು ಬದುಕಲಿಕ್ಕೆ, ಎಲ್ಲದಕ್ಕೂ ಕಾರಣ ಯಾವುದು? ಸೂರ್ಯ. ಸೂರ್ಯ ಇರಲಿಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಇಲ್ಲಿ ಜಗತ್ತೇ ಇಲ್ಲ. ಗಿಡಗಳು ಬೆಳಿಲಿಕ್ಕಾಗಲ್ಲ, ನೀರು ಮಳೆ ಏನೂ ಆಗೋದಿಲ್ಲ, ಹೌದಾನೆ? ಹಾಗೆ ಆತ್ಮ ಅನ್ನೋದು ಇಲ್ಲದೆ ಇದ್ದರೆ ಏನು ಕೆಲಸನೂ ಆಗಲ್ಲ ಅಂತ. ಹೇಗೆ ಸೂರ್ಯನ ಬೆಳಕಿನಲ್ಲೇ ಎಲ್ಲ ಕೆಲಸವೂ ಈ ಜಗತ್ತಿನಲ್ಲಿ ಆಗ್ಲಿಕ್ಕೆ ಸಾಧ್ಯನೋ, ಆತ್ಮನ ಬೆಳಕಿನಲ್ಲಷ್ಟೇ ಎಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯ. ಸೂರ್ಯನ ಬೆಳಕು ಮತ್ತು ಶಕ್ತಿಯನ್ನು ಆಶ್ರಯಿಸಿ ಈ ಲೋಕದ ಜನರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಆತ್ಮಚೈತ್ಯವನ್ನು ಆಶ್ರಯಿಸಿ ದೇಹ, ಇಂದ್ರಿಯ, ಮನಸ್ಸು, ನೋಡಿ ಎಲ್ಲ ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಮೊದಲಾದವುಗಳು ಅಂತ ಹೇಳ್ತಾರೆ. ಮೊದಲಾದವುಗಳು ಅಂತಂದರೆ 17 ನಾವು ಲೆಕ್ಕ ಹಾಕಿದ್ವಲ್ಲ, ಯಾವುದರಲ್ಲಿ? ಹಿಂದಿನ ಒಂದು 4-5 ಶ್ಲೋಕ ಹಿಂದೆ. ಎಷ್ಟನೇ ಶ್ಲೋಕದಲ್ಲದು? ಪಂಚಕೋಶಗಳು ಮತ್ತು ಪಂಚೇಂದ್ರಿಯ ಎಲ್ಲ ನೋಡಿದ್ವಲ್ಲ. 13ನೇ ಶ್ಲೋಕದಲ್ಲಿ ಪಂಚಪ್ರಾಣಗಳು, ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚಜ್ಞಾನೇಂದ್ರಿಯ, ಹೌದಾ? ಹಾಗೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಸ್ಥೂಲ ಶರೀರ, ಇದು ಇತ್ಯಾದಿ ಅಂತ ಹೇಳುವಾಗ ಅದಷ್ಟೂ ಈಗ ಚೆನ್ನಾಗಿ ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ಈ ಜೀವ ಅಂದರೆ ಏನು ಅಂತ, ಅದರಿಂದಲೇ ಎಲ್ಲ ಕೆಲಸಗಳು ಆಗ್ತಾ ಇರೋದು ಅಂತ ಅಂದ್ಕೊಂಡಿದೆ. ಅದು ಅದರಿಂದ ಆಗ್ತಾ ಇಲ್ಲ, ಆತ್ಮಶಕ್ತಿಯಿಂದ ಮಾತ್ರ ಆಗ್ತಾ ಇರೋದು. ಆತ್ಮ ಚೈತನ್ಯವನ್ನು ಆಶ್ರಯಿಸಿ ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಮೊದಲಾದವುಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದೆ. ಏನು ಮಾಡುತ್ತೆ? ದೇಹ, ಶರೀರ ತನ್ನ ಕೆಲಸವನ್ನು ಮಾಡ್ತಾ ಇದೆ, ಮನಸ್ಸು ಅದರ ಕೆಲಸವನ್ನು ಮಾಡ್ತಾ ಇದೆ, ಬುದ್ಧಿ ಅದರ ಕೆಲಸವನ್ನು ಮಾಡ್ತಾ ಇದೆ. ಈಗ ಮನಸ್ಸು, ಶರೀರ ಏನು ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಏನೋ ಪಂಚೇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಿವಿಯಿಂದ ಶಬ್ದ ಕೇಳ್ತೀವಿ, ಚರ್ಮದಿಂದ ಸ್ಪರ್ಶ, ಕಣ್ಣಿನಿಂದ ರೂಪ, ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ. ಪ್ರಪಂಚದ ಯಾವುದೇ ವಸ್ತುಗಳನ್ನು ತಗೊಳ್ಳಿ, ಈ 5 ಪಂಚೇಂದ್ರಿಯಗಳಿಂದಲೇ ನಾವು ಗ್ರಹಿಸ್ಲಿಕ್ಕಾಗೋದು. ಯಾವುದಾದ್ರೂ ಒಂದು ಕ್ಯಾಟಗರಿಗೆ ಬಂದೇ ಬರುತ್ತೆ. ಯಾವುದೇ ವಸ್ತುವನ್ನು ತಗೊಳ್ಳಿ, ಅಂದರೆ ಈಗ ಒಂದು ತುಂಬ ಮೆತ್ತಗಿರುವ ಬಟ್ಟೆ ಅಂತ ಅಂದರೆ ಅದು ಸ್ಪರ್ಶಕ್ಕೆ ಸಿಕ್ಬಿಡುತ್ತೆ. ತುಂಬ ಸುಂದರವಾದ ದೃಶ್ಯ ಅಂತ ಅಂದ್ಕೂಡಲೇ ಕಣ್ಣಿಗೆ ಸಿಕ್ಬಿಡುತ್ತೆ. ತುಂಬ ಸುಂದರವಾದ ಶಬ್ದ ಅಥವಾ ಮ್ಯೂಸಿಕ್ ಅಂದ್ಕೂಡಲೇ ಅದು ಕಿವಿಗೆ ಅಂತ ಆಗ್ಬಿಡುತ್ತೆ. ಎಷ್ಟು ರುಚಿಯಾಗಿತ್ತು ಊಟ
ಬಾಯಿಗಾಗ್ಬಿಡುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಎಷ್ಟು ಚೆನ್ನಾಗಿದೆ ಪರಿಮಳ, ಮಲ್ಲಿಗೆ ಹೂವಿನ ಸುಗಂಧ ಅಂತ ಅಂದ್ಕೊಳ್ಳೆ ಮೂಗಿಗೆ. ಪ್ರಪಂಚದ ಯಾವುದೇ ವಸ್ತುವನ್ನು ತಗೊಳ್ಳಿ, ಈ ಪಂಚೇಂದ್ರಿಯಗಳಿಂದ ಗ್ರಹಿಸ್ಲಿಕ್ಕೆ ಆಗುವಂತಹ ಯಾವುದೋ ಒಂದು ಕ್ಯಾಟಗರಿಗೆ ಅದು ಬೀಳುತ್ತೆ. ಆ ಪಂಚೇಂದ್ರಿಯಗಳು, ದೇಹ ಅಂದರೆ ಪಂಚೇಂದ್ರಿಯಗಳು, ಇಂದ್ರಿಯ, ಮನಸ್ಸು, ಬುದ್ಧಿ. ಮನಸ್ಸು ನೋಡಿ, ನಾವು ಏನೇ ನೋಡ್ತಾ ಇರಲಿ ಈ ಪಂಚೇಂದ್ರಿಯಗಳಿಂದ, ಸುಮ್ಮನೆ ಹಿಂಗೆ ಕಣ್ಣು ಬಿಟ್ಕೊಂಡಿದ್ರೆ ನಮಗೇನು ಅದರ ಬಗ್ಗೆ ಗೊತ್ತಾಗೋದಿಲ್ಲ. ಅದ್ರ ಹಿಂದೆ ಮನಸ್ಸು ಅದನ್ನು, ಈಗ ಮನಸ್ಸಿಲ್ದಲೇ ಎಲ್ಲೋ ನೋಡ್ತಾ ಇದ್ದರೆ ಅದು ನಮಗೆ ಗ್ರಹಿಕೆಗೆ ಬರೋದೇ ಇಲ್ಲ ಅಲ್ವಾ. ಆ ಮನಸ್ಸು ಅದ್ರ ಹಿಂದೆ ಇದ್ದರೆ ಮಾತ್ರ ಅದು ಗ್ರಹಿಸಲಿಕ್ಕೆ ಸಾಧ್ಯ. ಅದು ಕಿವಿನಲ್ಲಿ ಕೇಳಿಸ್ಕೊಳ್ಳುವಾಗ ಕಿವಿಗೆ ಮನಸ್ಸು ಕೊಟ್ಟು ಕೇಳಬೇಕು, ನೋಡಲಿಕ್ಕೆ ಕಣ್ಣಿಂದ ನೋಡುವಾಗ ಆ ಕಡೆ ಮನಸ್ಸು ನೋಡೋ ಕಡೆ ಇರಬೇಕು, ರುಚಿಸ್ತಾ ಇರುವಾಗ ಅದು ರುಚಿಯ ಕಡೆ ಮನಸ್ಸು ಇರಬೇಕು. ಆ ಮನಸ್ಸಿಲ್ದಲೇ ನಾವು ಏನಾದರೂ ಏನು ಕೆಲಸ ಮಾಡಿದರೂ ಕೂಡ ಗೊತ್ತೇ ಆಗೋದಿಲ್ಲ ನಮಗೆ. ಎಷ್ಟೋ ಸಲ ಮನೇಲಾಗುತ್ತೆ ನೋಡಿ, ನಾವು ಏನೋ ಡಬ್ಬಿಗೆ ಹಾಕಿ ಊಟ ಕಳಿಸಿರ್ತೀವಿ, ಇವತ್ತು ಹುರುಳಿಕಾಯಿ ಪಲ್ಯ ಚೆನ್ನಾಗಿತ್ತ ಅಂದರೆ ಹಾಂ ಬದನೆಕಾಯಿ ಪಲ್ಯ ಚೆನ್ನಾಗಿತ್ತು ಅಂತಾರೆ. ನಾವು ಕಳಿಸಿರೋದೇ ಒಂದು, ಅಂದರೆ ಆ ಮನಸ್ಸಲ್ಲಿ ಇರಲಿಲ್ಲ ಅಂತ. ತಿಂದಿದ್ದಾರೆ, ತಿಂದಿಲ್ಲ ಅಂತಲ್ಲ, ಮನಸ್ಸಲ್ಲಿರೋದಿಲ್ಲ ಅಂತ. ಹೌದಾ? ದಾರಿಲಿ ಹೋಗ್ತಾ ಇರ್ತೀವಿ, ಯಾರೋ ನಮಗೆ ಪರಿಚಯದವರೇ ಎದುರುಗಡೆ ಬರ್ತಾರೆ, ಮನಸ್ಸೆಲ್ಲೋ ಇರುತ್ತೆ ನಮ್ಮದು, ಏನೋ ನಮ್ಮದು ಸಿಕ್ಕಾಪಟ್ಟೆ ಯೋಚನೆ ನೋಡ್ಕೊಂಡು ಹೋಗ್ತಿರ್ತೀವಿ. ಅವ್ರ ಎದುರುಗಡೆ ಬಂದರು, ಅವತ್ತು ನಿಮ್ಮ ಎದುರುಗಡೆ ಬಂದೆ, ನೀವು ಏನ್ರಿ ನಾನು ವಿಶ್ ಮಾಡಿದ್ರು ಮಾಡಲೇ ಇಲ್ಲ ಅಂತ ಅಂದರೆ, ನಾನು ನೋಡಿದ್ದೀನಿ ಅವ್ರನ್ನ, ಆದರೆ ನನ್ನ ಮನಸ್ಸು ಯಾವ ಕಡೆನೋ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಇನ್ಯಾರೋ ಏನೋ ಹೇಳ್ತಾ ಇರ್ತಾರೆ, ಆ ನಮ್ಮ ಮನಸ್ಸೆಲ್ಲೋ ಇರುತ್ತೆ. ಆವಾಗ ಕೇಳಿಸ್ತಾ ನಾನೇನು ಹೇಳಿದ್ದು ಅಂತ, ಏನು ಹೇಳಿದ್ರಿ ಇನ್ನೊಂದು ಸಲ ಹೇಳಿ. ಎಷ್ಟೋ ಸಲ ನೀವು ಟಿ ವಿ ನೋಡ್ತಾ ಕೂತಿರುವಾಗ, ನ್ಯೂಸ್ ನೋಡ್ತಾ ಕೂತ್ಕೊಳ್ಬೇಕಾದ್ರೆ ಆವಾಗ ಯಾರೋ ಬಂದು ಕೇಳ್ತಾರೆ, ಈಗೇನೋ ಸ್ಕೋರ್ ಹೇಳಿದ್ರಲ್ಲ ಎಷ್ಟಾಯ್ತು ಹೇಳು ಅಂತ ಕೇಳಿದ್ರೆ, ನಾವು ಎಷ್ಟೋ ಸಲ ಕೇಳಿಸ್ಕೊಂಡೇ ಇರಲ್ಲ ಅದನ್ನು. ಹೌದಾ? ಇಲ್ಲ, ನನ್ನ ತಲೆ ಎಲ್ಲೋ ಇತ್ತು, ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇಲ್ಲ. ಆ ಮನಸ್ಸಿದ್ರೆ ಮಾತ್ರ ಅವೆಲ್ಲವೂ ಗ್ರಹಿಕೆಗೆ ಬರಲಿಕ್ಕೆ ಸಾಧ್ಯ. ಆ ಮನಸ್ಸು ಗ್ರಹಿಸಿದ ಮೇಲೆ ಬುದ್ಧಿ ವಿಚಾರ ಮಾಡುತ್ತೆ. ನೀನು ಕೇಳಿದ್ದು ಚೆನ್ನಾಗಿತ್ತಾ ಇಲ್ವಾ? ಮ್ಯೂಸಿಕ್ ಕೇಳಿಸ್ತಾ ಇದೆ, ಸುಮ್ಮನೆ ಕೂತಿದ್ದೀನಿ, ಮನಸ್ಸು ಆ ಕಡೆ ಇದೆ. ಆಮೇಲೆ ಬುದ್ಧಿ ಹೇಳುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಹಾಡಿದ್ರು ಅವರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಅಂತ ಮನಸ್ಸು ಡಿಸೈಡ್ ಮಾಡುತ್ತೆ. ಇದೆಲ್ಲವೂ ಅವುಗಳ ಕೆಲಸ ಹೇಗೆ ಮಾಡ್ತಾ ಇದ್ದಾವೆ? ಆತ್ಮನ ಬೆಳಕಿನಲ್ಲಿ. ಅವನೊಬ್ಬ ಆತ್ಮವನ್ನು ಬಿಟ್ಟ ಅಂತಂದರೆ ಇವು ಯಾವ ಕೆಲಸ ಮಾಡೋದೇ ಇಲ್ಲ. ಹೇಗೆ ಸೂರ್ಯನ ಬೆಳಕಿನಲ್ಲಿ ಎಲ್ಲ ಕೆಲಸಗಳು ಆಗುತ್ತೋ ಹಾಗೆ ಆತ್ಮನ ಬೆಳಕಿನಲ್ಲಿ ಈ ಎಲ್ಲ ಕೆಲಸಗಳು ನಡೀತಾ ಇದೆ. ಅವುಗಳ ಕೆಲಸ ಅವು ಮಾಡ್ಕೊಳ್ತಾ ಇದ್ದಾವೆ. ಮುಂದಿನ ಶ್ಲೋಕ ನೋಡೋಣ. ಇದೇ ವಿಚಾರ ಇನ್ನು 6 ಶ್ಲೋಕಗಳಲ್ಲಿ ಮುಂದುವರಿಯುತ್ತೆ. ದೇಹೇಂದ್ರಿಯ ಗುಣಾನ್ ಕರ್ಮ, ದೇಹೇಂದ್ರಿಯ ಗುಣಾನ್ ಕರ್ಮಾಣಿ, ಅಲ್ಲಿ ಸಂಧಿ ವಿಸರ್ಜನೆ ಮಾಡ್ಕೊಳ್ಬೇಕು. ದೇಹೇಂದ್ರಿಯ ಗುಣಾನ್ ಕರ್ಮಾಣಿ ಅಮಲೇ ಸಚ್ಚಿದಾತ್ಮನಿ, ಅಮಲೇ ಸಚ್ಚಿದಾತ್ಮನಿ ಅಧ್ಯಸಂತ ವಿವೇಕೇನ, ಅಧ್ಯಸ್ಯಂತ್ಯ ವಿವೇಕೇನ ಗಗನೆ ನೀಲತಾದಿವತ್, ಗಗನೆ ನೀಲತಾದಿವತ್. ಆಕಾಶದಲ್ಲಿ ನೀಲಿ ಮುಂತಾದ ಬಣ್ಣಗಳನ್ನು ಕಲ್ಪಿಸುವಂತೆ ಶುದ್ಧವಾದ ಸಚ್ಚಿದಾತ್ಮನಲ್ಲಿ ದೇಹ ಮತ್ತು ಇಂದ್ರಿಯಗಳ ಗುಣ ಮತ್ತು ಕರ್ಮಗಳನ್ನು ಅವಿವೇಕದಿಂದ ಆರೋಪ ಮಾಡುತ್ತಾರೆ. ಈ ಆಕಾಶ ನೀಲಿಗಿದೆ ಅಂತ ಇಲ್ಲಿಂದ ಕಾಣಿಸುತ್ತೆ ನಮಗೆ, ಇಲ್ಲಿಂದ ನೋಡಿದ್ರೆ ನೀಲಿ. ಆ್ಯಕ್ಚುಲಿ ಅದಕ್ಕೇನು ಬಣ್ಣ ಇಲ್ಲ, ಅದು ಇಟ್ ಇಸ್ ಕಲರ್ಲೆಸ್. ಯಾಕೆ ಹಾಗೆ ಕಾಣಿಸ್ತಾ ಇದೆ? ಅದು ನಮ್ಮ ದೃಷ್ಟಿ ದೋಷ. ಈಗ ಸೂರ್ಯ ಹುಟ್ಟದ ಅಂತ ಅನಿಸುತ್ತೆ, ಸೂರ್ಯ ಹುಟ್ಟುತ್ತಾ ಇಲ್ಲ, ಅದು ಆ್ಯಕ್ಚುಲಿ ಭೂಮಿ ತಿರುಗ್ತಾ ಇದೆ ಅನ್ನೋದು ಸರಿಯಾದ ಪ್ರಿನ್ಸಿಪಲ್.
ಅದು ಸೂರ್ಯ ಹುಟ್ಟಿದ ಅಂತ ನಾವು ಹೇಳ್ತೀವಿ ಅದನ್ನು. ಹಾಗೆ ಈಗ ಆತ್ಮ ಅನ್ನೋದು ಕಲರ್ಲೆಸ್ ಅದು. ಆದರೆ ಅದೇನಾಗ್ತಾ ಇದೆ, ಈ ದೇಹೇಂದ್ರಿಯ ಮನೋಬುದ್ಧಿಗಳ ಆರೋಪ ಅದಕ್ಕೆ ಬರ್ತಾ ಇದೆ. ಅದೇನಾಗ್ತಾ ಇದೆ ನೋಡಿ, ಆತ್ಮ ಅನ್ನೋದು ಸೆಪರೇಟಾಗಿ ಬೆಳಕು ಕೊಡ್ತಾ ಇದೆ. ಅದೇನು ಮಾಡುತ್ತೆ, ದೇಹದ ಜೊತೆ ತಾದಾತ್ಮ್ಯ ಹೊಂದಿದಾಗ ನಾನು ದೇಹ ಅಂತ ಅಂದ್ಕೊಂಬಿಡುತ್ತೆ. ಹಾಗೆ ಅದು ಮನಸ್ಸಿನ ಜೊತೆ ಸೇರಿಕೊಂಡಾಗ ನಾನು ಮನಸ್ಸು ಅಂತ ಆಗ್ಬಿಡುತ್ತೆ. ಹಾಗೆ ಬುದ್ಧಿಯ ಜೊತೆ ಸೇರಿಕೊಂಡಾಗ ನಾನು ಬುದ್ಧಿ ಅಂತ ಆಗ್ಬಿಡುತ್ತೆ. ಅದು ಬೇರೆಯೇ. ಅಲ್ಲಿ ಹೇಳ್ತಾರೆ ನೋಡಿ, ಏನದು, ಆ ಗುಣಕರ್ಮಗಳ ಆರೋಪ ಅಂತ. ಅದು ಆತ್ಮ ಕ್ರಿಸ್ಟಲ್ ಕ್ಲಿಯರ್ ಆ್ಯಕ್ಚುಲಿ. ಅದರ ಮೇಲೆ ಈ ಶರೀರದ ಜೊತೆ ಸೇರ್ಕೊಂಬಿಡೋದ್ರಿಂದ ಅದು ನಾನು ಶರೀರ ಅಂತ ಹೇಳ್ಕೊಳಕ್ಕೆ ಶುರು ಹೋಗ್ಬಿಡುತ್ತೆ. ಈಗ ನಾನು ಶರೀರ ಅಂತ ಅಂದ್ಕೊಂಡಿದ್ದು ನಾನು ಮನಸ್ಸು ಅಂತ ಯಾಕಾಗ್ಬಿಡುತ್ತೆ, ತಿರ್ಗಾ ನಾನು ಬುದ್ಧಿ ಅಂತ ಬೇರೆ ಆಗ್ಬಿಡುತ್ತೆ. ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ, ನನ್ನ ಶರೀರ ಅಂದಮೇಲೆ ಆಗೋಯ್ತಲ್ವ, ಮುಗಿದ್ಬಿಡ್ಬೇಕಾಗಿತ್ತದು. ಅದು ಹಂಗಾಗಲ್ಲ. ನನ್ನ ತಲೆ ಮೇಲೆ ಏನೋ ಇದೆ ಅಂತ ಹೇಳ್ಕೊಳ್ತೀನಲ್ವ, ಅಂದರೆ ನನ್ನ ತಲೆ ಶರೀರ ಅದು ನಾನು ಅನ್ನೋದು ಈ ತಲೆ ಜೊತೆ ಸೇರ್ಕೊಂಡಿದೆ. ಆಮೇಲೆ ನಾನು ಮನಸ್ಸು, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯಿತು, ನನ್ನ ಬುದ್ಧಿಗೆ ಎಷ್ಟು, ಅದು ನಾನು ಆಗ್ಬಿಡುತ್ತೆ. ಅಂದರೆ ಅದು ಪ್ರತ್ಯಾರೋಪ ಅಂತ ಹೇಳ್ತಾರೆ, ಆರೋಪ ಅಂತ ಹೇಳ್ತಾರೆ. ಆ ಆತ್ಮ ಅನ್ನೋದು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಆದರೆ ಅಂಟ್ಕೊಂಡಾಗೆ ಕಾಣುತ್ತೆ ಅಂತ. ನೋಡಿ ಅಲ್ಲಿ ಆಕಾಶದ ನೀಲಿ ಹೇಗೆ ಒಂದು ಭ್ರಮೆ ಆಗಿದೆಯೋ, ಅಥವಾ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅನ್ನೋದು ಹೇಗೆ ಭ್ರಮೆ ಆಗಿದೆಯೋ, ಹಾಗೆ ಈ ಆತ್ಮ ಕೂಡ ಈ ಶರೀರ ಮನಸ್ಸು ಬುದ್ಧಿಯ ಜೊತೆ ಸೇರಿಕೊಂಡು ಈ ಥರ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸುಂದರವಾದ ಉದಾಹರಣೆ. ಆಕಾಶ ಆ್ಯಕ್ಚುಲಿ ನೀಲಿ ಇಲ್ಲ, ಅದು ಇಟ್ ಇಸ್ ಕಲರ್ಲೆಸ್. ನಾವು ಮೇಲೆ ಹೋಗಿ ದೂರದಿಂದ ಆ ಥರ ನೋಡಿದ್ರೆ, ಬಟ್ ಇಟ್ ಲುಕ್ಸ್ ಬ್ಲೂ, ಕಾಣಿಸುತ್ತೆ ಅಷ್ಟೇ. ಅದು ಆಕಾಶ ನೀಲಿಯಾಗಿದೆ ಎನ್ನುವಂತೆ ಆತ್ಮಜ್ಞಾನವನ್ನರಿಯದ ಅಜ್ಞಾನಿಗಳು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ಆತ್ಮನ ಮೇಲೆ ದೇಹೇಂದ್ರಿಯಗಳ ಗುಣಕರ್ಮಗಳನ್ನು ಆರೋಪಿಸುತ್ತಾರೆ. ಆತ್ಮನೇ ಮಾಡ್ತಾ ಇದ್ದಾನೆ, ಆ ಗುಣಕರ್ಮಗಳು ಆತ್ಮೆಯಿಂದನೇ, ಅವನಿಂದನೇ ಆಗ್ತಾ ಇರೋದು ಅಂತ ನಾವು ದೋಷ ಮಾಡ್ತೀವಂತೆ. ಮುಂದಿನ ಶ್ಲೋಕ ನೋಡೋಣ. ಅಜ್ಞಾನಾನ್ಮಾನಸೋಪಾಧೇಃ ಕರ್ತೃತ್ವಾದೀನಿ ಚಾತ್ಮನಿ ಕಲ್ಪ್ಯಂತೇಂಬುಗತೆ ಚಂದ್ರೇ ಚಲನಾದಿ ಯಥಾಂಭಸಃ ಅಲುಗಾಡುತ್ತಿದ್ದ ನೀರಿನಲ್ಲಿ ಪ್ರತಿಬಿಂಬಿತವಾದ ಚಂದ್ರನಲ್ಲಿಯೂ ಚಲನೆ ಕಾಣುವಂತೆ ಅಜ್ಞಾನದ ಕಾರಣ ಮನಸ್ಸೆಂಬ ಉಪಾಧಿಯಲ್ಲಿ ಕರ್ತೃತ್ವಾದಿಗಳು ಆತ್ಮನಲ್ಲಿ ಕಲ್ಪಿಸಲ್ಪಡುತ್ತವೆ. ಏನಾಗ್ತಾಯಿದೆ ಈಗ ನನ್ನ ಅಂತಃಕರಣ ಶುದ್ಧಿಯ ಬಗ್ಗೆ ಹೇಳಬೇಕಾದ್ರೆ, ಅಲ್ಲಿ ನೀರಿನ ಮೇಲೆ ಚಂದ್ರನ ಪ್ರತಿಬಿಂಬ ಬಿದ್ದರೆ ಅದು ತಿಳಿಯಾದ ನೀರಾಗಿದ್ದು ಅದು ಸ್ಟಿಲ್, ಅಂದರೆ ಅದು ಅದರಲ್ಲಿ ನಿಸ್ತರಂಗ ತರಂಗಗಳಿಲ್ಲದೆ ಇದ್ದರೆ ಅಲ್ಲಿ ಪ್ರತಿಬಿಂಬ ಚಂದದಲ್ಲಿ ಬೀಳುತ್ತೆ ಅಂತ ಅಲ್ವಾ. ಈಗೇನಾದರೂ ಆ ನೀರಲ್ಲಿ ತರಂಗಗಳಿದ್ದರೆ ಅದರಲ್ಲಿ ಚಂದ್ರಬಿಂಬ ಬಿದ್ದರೆ ಅದೇನಾಗ್ತಾ ಇದೆ, ಚಂದ್ರ ಸೊಟ್ಟಪಟ್ಟ ಕಾಣಿಸ್ಲಿಕ್ಕೆ ಶುರುವಾಗ್ತಾನೆ ಆ ತರಂಗಗಳಲ್ಲಿ. ಅದೇ ರೀತಿ ರೌಂಡಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ತರಂಗಗಳಲ್ಲಿ ಚಂದ್ರಬಿಂಬ ಬಿದ್ದಾಗ ಅದು ಸ್ವಲ್ಪ ಅಳುಗಾಡ್ದಾಗ ಕಾಣುತ್ತೆ. ಅಳುಗಾಡ್ತಾ ಇರೋದು ಯಾತಕ್ಕೆ? ನೀರಿರೋದ್ರಿಂದ, ನೀರಿನಲ್ಲಿ ತರಂಗಗಳಿರೋದ್ರಿಂದ ಆ ಚಂದ್ರಬಿಂಬ ಅಳುಗಾಡ್ತಾ ಇದೆ. ಆದರೆ ನಾವೇನು ಅಂದ್ಕೊಳ್ತಾ ಇದ್ದೀವಿ, ಚಂದ್ರನೇ ಅಳ್ಗಾಡ್ತಾ ಇದ್ದಾನೆ, ಚಂದ್ರನೇ ಆ ಥರ ಸೊಟ್ಟಪಟ್ಟ ಇದ್ದಾನೆ ಅಂತ ಅಂದ್ಕೊಂಡ್ಬಿಡ್ತೀವಂತೆ. ಹಾಗೆ ಈ ಆತ್ಮ ಅವನು ನಿತ್ಯ ಶುದ್ಧ ಆನಂದ ರೂಪ,
ಅವನು ನಿತ್ಯ ಶುದ್ಧ ಆನಂದ ಸ್ವರೂಪ. ಆದರೆ ಆ ಸ್ವರೂಪ ಈ ಮನಸ್ಸಿನ ಮೇಲೆ ಬಿಂಬಿಸ್ತಾ ಇದೆ ಅಲ್ವಾ? ಬಿಂಬಿಸುವಾಗ ಈ ಮನಸ್ಸೇನಾಗೋಗಿದೆ, ತರಂಗಗಳಿದೆ. ಈ ತರಂಗಗಳು ಯಾವುದಪ್ಪ ಅಂತಂದರೆ, ಅದು ಕೋಪದ ತರಂಗ ಇರ್ಬೋದು, ಸಂತೋಷದ ತರಂಗ ಇರ್ಬೋದು, ದುಃಖದ ತರಂಗ ಇರ್ಬೋದು, ಡಿಪ್ರೆಷನ್ನಿನ ತರಂಗ ಇರ್ಬೋದು, ಯಾವ್ದು ಬೇಕಾದರೂ ಇರ್ಬೋದು. ಆ ತರಂಗ ಯಾವ್ದು ಇರುತ್ತೋ, ಈ ಮನಸ್ಸಿನ ಮೇಲೆ ಯಾವ ತರಂಗ ಇರುತ್ತೋ, ಈ ಆತ್ಮನ ಪ್ರತಿಬಿಂಬ ಅದ್ರ ಮೇಲೆ ಬಿದ್ದಾಗ ಆ ತರಂಗದ ಏನಾಗ್ಬಿಡುತ್ತೆ, ಆ ತರಂಗದ ಆರೋಪ ಆತ್ಮನ ಮೇಲೆ ಆಗ್ಬಿಡುತ್ತೆ. ಆವಾಗ ನಾವೇನು ಅಂದ್ಕೊಳ್ತೀವಿ, ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತ ಇರೋದನ್ನ ನಾವೇನು ಅಂದ್ಕೊಳ್ತೀವಿ, ಕೋಪಿಷ್ಟ ನಾನು, ಸಂತೋಷವಾಗಿರುವವನು ನಾನು, ಈ ಥರ ಅಂದ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ. ಎಷ್ಟು ಸುಂದರವಾಗಿದೆ ನೋಡಿ. ಆ ಚಂದ್ರಬಿಂಬ ನೀರಿನ ಮೇಲೆ ಬೀಳುವಾಗ ಅದರಲ್ಲಿ ಅಲೆಗಳಿದ್ದರೆ ಆ ಚಂದ್ರಬಿಂಬ ಸರಿಯಾಗಿ ಬೀಳೋದಿಲ್ಲ. ಆದರೆ ಆ ಆರೋಪವನ್ನು ನಾವು ಚಂದ್ರನ ಮೇಲೆ ಹಾಕ್ತಾ ಇದ್ದೀವಿ. ಹಾಗೆ ಈ ನಿತ್ಯ ಶುದ್ಧ ಆನಂದ ಸ್ವರೂಪ ನಾನಾಗಿರುವಾಗ ಆ ಅನುಭವ ನನಗೆ ಯಾಕೆ ಬರ್ತಾ ಇಲ್ಲ ಅಂದರೆ, ಈ ಮನಸ್ಸಿನ ಮೇಲೆ ಈ ರೀತಿಯ ತರಂಗಗಳಿವೆ. ಅದಕ್ಕೆ ಆ ಮನಸ್ಸು ಪ್ರಶಾಂತ ಆದರೆ ಆ ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದೇನಿದೆ ಅದು ನನ್ನ ಅನುಭವಕ್ಕೆ ಬರುತ್ತೆ. ಚಲಿಸುತ್ತಿರುವ ನೀರಿನ ಚಲನೆಯನ್ನು ಅದರಲ್ಲಿ ಬಿಂಬಿತವಾದ ಚಂದ್ರನಿಗೆ ಆರೋಪಿಸುತ್ತಾರೆ. ಹಾಗೆಯೇ ನಿಜವಾಗಿಯೂ ಮನಸ್ಸಿನ ಗುಣಗಳಾದ ಭೋಕ್ತೃತ್ವಗಳನ್ನು ಅಜ್ಞಾನದಿಂದ ಆತ್ಮನದು ಎಂದು ಭಾವಿಸಿ ಭ್ರಾಂತಿ ಹೊಂದುತ್ತಾರೆ. ಆದ್ದರಿಂದ ನನ್ನ ಸ್ವರೂಪ ನಿತ್ಯ ಶುದ್ಧ ಆನಂದ ಸ್ವರೂಪ. ಈ ಟೆನ್ಷನ್ನು, ಕೋಪ, ಭಯ ಇವೆಲ್ಲ ಏನೋ ಮನಸ್ಸಿನಲ್ಲಿ ಈ ತರಂಗಗಳು ಬರೋದ್ರಿಂದ ಅದು ಮುಚ್ಚಿ ಹೋಗ್ತಾ ಇದೆ. ಇದೇ ಅದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ಆಚಾರ್ಯರು ಹೇಳ್ತಾರೆ. ಮುಂದಿನ ಶ್ಲೋಕ ನೋಡೋಣ. ಮುಂದಿನ 3 ಶ್ಲೋಕಗಳಲ್ಲೂ ಅದೇ ರೀತಿಯ ಆತ್ಮತತ್ವದ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ರಾಗೇಚ್ಛಾ ಸುಖ ದುಃಖಾದಿ, ರಾಗೇಚ್ಛಾ ಸುಖ ದುಃಖಾದಿ ಬುದ್ಧೌ ಸತ್ಯಾಂ ಪ್ರವರ್ತತೆ, ಬುದ್ಧೌ ಸತ್ಯಾಂ ಪ್ರವರ್ತತೆ. ಸುಷುಪ್ತೌ ನಾಸ್ತಿ ತನ್ನಾಶೇ, ಸುಷುಪ್ತೌ ನಾಸ್ತಿ ತನ್ನಾಶೇ. ತಸ್ಮಾತ್ ಬುದ್ಧೇಸ್ತು ನಾತ್ಮನಃ, ತಸ್ಮಾತ್ ಬುದ್ಧೇಸ್ತು ನಾತ್ಮನಃ. ರಾಗ, ಇಚ್ಛೆ ಮತ್ತು ಸುಖ ದುಃಖಾದಿಗಳು ಬುದ್ಧಿ ಅಥವಾ ಮನಸ್ಸು ಜಾಗೃತವಾಗಿ ಇರುವಾಗ ಅನುಭವಕ್ಕೆ ಬರುತ್ತವೆ. ಗಾಢವಾದ ನಿದ್ರೆಯ ಕಾಲದಲ್ಲಿ ಬುದ್ಧಿ ಮತ್ತು ಮನಸ್ಸುಗಳು ಅಜಾಗೃತವಾಗಿರುವ ಕಾರಣ ಆ ಭಾವಗಳ ಅನುಭವವು ಇರುವುದಿಲ್ಲ. ಆದುದರಿಂದ ಈ ಭಾವಗಳು ಬುದ್ಧಿ ಮತ್ತು ಮನಸ್ಸಿನ ಗುಣಗಳೇ ಹೊರತು ಆತ್ಮನ ಗುಣಗಳಲ್ಲವು. ಏನು ಹೇಳ್ತಾರೆ ಈಗ, ಆತ್ಮನ ಮೇಲೆ ಈ ಮನಸ್ಸಿನಲ್ಲಿ ಏನು ತರಂಗಗಳಿದೆಯೋ ಆ ರೀತಿ ಅದನ್ನು ಆರೋಪಿಸ್ಬಿಡ್ತೀವಿ ಆತ್ಮನ ಮೇಲೆ ಅಂತ. ಈಗ ಪ್ರೂವ್ ಮಾಡ್ತಾ ಇದ್ದಾರೆ ಆಚಾರ್ಯರು. ಏನಂತ, ನಿತ್ಯ ಶುದ್ಧ ಆನಂದ ಸ್ವರೂಪವೇ ಆತ್ಮ, ಉಳಿದಿದ್ದೆಲ್ಲ ಮನಸ್ಸಿಂದು ಅಂತ ಹೇಳಲಿಕ್ಕೇನು ಹೇಳ್ತಿದ್ದಾರೆ. ಆಸೆ, ಸುಖ, ದುಃಖ ಎಲ್ಲ ಕೂಡ ಎದ್ದಾಗಿರುತ್ತೆ. ಎಚ್ಚರಗೊಂಡಾಗ ಮಾತ್ರ ಇವೆಲ್ಲವೂ ಇರೋದು. ಸುಷುಪ್ತಾವಸ್ಥೆಯಲ್ಲಿ, ಡೀಪ್ ಸ್ಲೀಪಲ್ಲಿ ಇದ್ಯಾವುದು ಇರೋದೇ ಇಲ್ವಲ್ಲ. ಇದ್ಯಾವುದು ಇರೋದೇ ಇಲ್ಲ ಅಂದರೆ ಅಲ್ಲಿ ನಾನು ಪ್ರಶಾಂತ ಆನಂದವಾಗಿ ಮಲಗಿದ್ದೀನಲ್ಲ, ಅದೇ ನನ್ನ ನಿಜವಾದ ಅವಸ್ಥೆ. ಯಾವುದು? ನಿತ್ಯ ಶುದ್ಧ ಆನಂದ ಸ್ವರೂಪ. ಎಚ್ಚರ ಆಗ್ತಾ ಇದೆ ನನಗೆ. ಬೆಳಗ್ಗೆ ಎಚ್ಚರ ಆಗಿದ್ದೀನಿ ಅಂದರೆ ಮನಸ್ಸು ಎದ್ದೊಳ್ತು, ಬುದ್ಧಿ ಎದ್ದೊಳ್ತು, ಆಮೇಲೆ ಶರೀರ ಎದ್ದೊಳ್ತು. ಮೊದಲೆದ್ದೊಳದು ಮನಸ್ಸು ಎದ್ದ ಕೂಡಲೇ ಒಂದು ಕ್ಷಣ ಅನ್ಸುತ್ತಲ್ವ, ಎಲ್ಲಿ ಮಲಗಿದ್ದೀನಿ ನಾನು? ಅವಾಗ ಬುದ್ಧಿ ಹೇಳುತ್ತೆ, ನೀನು ಮನೇಲೇ ಮಲಗಿದ್ದೆ, ಎಲ್ಲಿ ಹೋಗಿಲ್ಲ, ಮನೇಲೇ ಇದೆಯಾ ಅಂತ. ಎದ್ದಳು, 7 ಗಂಟೆ ಆಯಿತು, ಟೈಮ್ 7 ಗಂಟೆ ಆಯಿತು, ಹೋಗು ಬ್ರಷ್ ಮಾಡ್ಕೊ ಅಲ್ವ. ಫಸ್ಟ್ ಮನಸ್ಸು ಹೇಳುತ್ತೆ.
ಮನಸ್ಸು ಎದ್ದ ಮೇಲೆ ಬುದ್ಧಿ, ಬುದ್ಧಿ ಆಮೇಲೆ ಶರೀರ. ಇಲ್ಲಿ ಡೀಪ್ ಸ್ಲೀಪಲ್ಲಿರುವಾಗ ಅವೆಲ್ಲವೂ ಲೀನ ಆಗೋಗ್ಬಿಟ್ಟಿರುತ್ತೆ. ಆತ್ಮ ಮಾತ್ರ ಅಲ್ಲಿ ಬೆಳಗ್ತಾ ಇರುತ್ತೆ. ಆತ್ಮ ಚೈತನ್ಯ ಬೆಳಗ್ತಾ ಇದ್ದರೆ ಈ ಮನಸ್ಸು ಬುದ್ಧಿಯ ಗುಣಗಳು ಯಾವುದು ಇಲ್ಲದೆ ಇರೋದ್ರಿಂದ ಅದು ನಿತ್ಯ ಶುದ್ಧ ಆನಂದ ಸ್ವರೂಪವೇ. ಎಚ್ಚರದಲ್ಲಿ ಮಾತ್ರ ಇವೆಲ್ಲ ಆಗ್ತಾ ಇರೋದು ನಮಗೆ. ಅದನ್ನೇ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗೆ. ಆಸೆ, ಸುಖ, ದುಃಖ ಮೊದಲಾದವು ಬುದ್ಧಿಯು ಜಾಗೃತವಾಗಿರುವವರೆಗೆ ಮಾತ್ರ ಇರುತ್ತೆ. ಸುಷುಪ್ತಿ ಅವಸ್ಥೆಯಲ್ಲಿ ಮನೋಬುದ್ಧಿ ಲೀನವಾಗಿದ್ದಾಗ ಅವುಗಳು ಕಂಡುಬರುವುದಿಲ್ಲ. ಆದುದರಿಂದ ಅವು ಬುದ್ಧಿಗೆ ಸೇರಿದವೇ ಹೊರತು ಆತ್ಮನಿಗೆ ಸೇರಿದ್ದಲ್ಲ. ಯಾವುದ್ಯಾವುದು? ಈ ಸುಖ ದುಃಖ ಎಲ್ಲವೂ ಮನಸ್ಸು ಬುದ್ಧಿಗೆ ಸೇರಿದ್ದು, ಆತ್ಮನಿಗೆ ಸೇರಿದ್ದಲ್ಲ. ಅವನು ಹಾಗೆ ಕ್ಲಿಯರ್ ಆಗಿದ್ದಾನೆ. ಅವನು ಯಾವುದಕ್ಕೂ ಅಂಟ್ಕೊಂಡೇ ಇಲ್ಲ. ನಾವು ಅದು ಅಂಟ್ಕೊಂಡ್ಬಿಟ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ. ಮುಂದಿನ ಶ್ಲೋಕ ನೋಡೋಣ. ಪ್ರಕಾಶೋರ್ಕಸ್ಯತೋ ಯಸ್ಯ ಪ್ರಕಾಶೋರ್ಕಸ್ಯತೋ ಯಸ್ಯ ಶೈತ್ಯಮಗ್ನೇರ್ಯಥೋಷ್ಣತಾ ಶೈತ್ಯಮಗ್ನೇರ್ಯಥೋಷ್ಣತಾ ಸಚ್ಚಿದಾನಂದ ಸಚ್ಚಿದಾನಂದ ನಿತ್ಯ ಸಚ್ಚಿದಾನಂದ ನಿತ್ಯ ನಿರ್ಮಲತಾತ್ಮನಃ ನಿತ್ಯ ನಿರ್ಮಲತಾತ್ಮನಃ. ಬೆಳಕು, ಶೈತ್ಯ ಮತ್ತು ಉಷ್ಣತೆ ಹೇಗೆ ಕ್ರಮವಾಗಿ ಸೂರ್ಯನ, ನೀರಿನ ಮತ್ತು ಅಗ್ನಿಯ ಸ್ವಭಾವಗಳಾಗಿವೆಯೋ ಹಾಗೆಯೇ ಸಚ್ಚಿದಾನಂದವು ಮತ್ತು ನಿತ್ಯ ನಿರ್ಮಲತೆಯು ಆತ್ಮನ ಸ್ವಭಾವಗಳಾಗಿವೆ. ಆತ್ಮನ ಸ್ವಭಾವ ಏನು? ನಿತ್ಯ ಶುದ್ಧ ಆನಂದ ಸ್ವರೂಪ, ಸಚ್ಚಿದಾನಂದ ನಿತ್ಯ ನಿರ್ಮಲಾತ್ಮನಃ, ನಿತ್ಯ ಶುದ್ಧ ಆನಂದ ಸ್ವರೂಪ ಅವನು. ಈಗ ಸೂರ್ಯ ಹೇಗೆ ಪ್ರಕಾಶಮಯ, ಅವನು ಪ್ರಕಾಶವನ್ನು ಕೊಡ್ತಾನೋ, ಸೂರ್ಯ ಹೇಗಿದ್ದಾನೋ ಹಾಗೆ ಆತ್ಮ ನಿತ್ಯ ಶುದ್ಧ ಆನಂದ ಸ್ವರೂಪ. ಹಾಗೆ ಅದಕ್ಕೆ ಉದಾಹರಣೆಗಳು ಕೊಡ್ತಾರೆ. ನೀರು ತಣ್ಣಗಿರುತ್ತೆ, ಹಾಗೆ ಬೆಂಕಿ ಶಾಖವನ್ನು ಕೊಡುತ್ತೆ. ಹಾಗೆ ಆತ್ಮನ ಸ್ವಭಾವ ಏನು ಅಂತಂದರೆ ನಿತ್ಯ ಶುದ್ಧ ಆನಂದ ಸ್ವರೂಪ. ಅವನು ಸದಾ ಇದ್ದಾನೆ, ಶುದ್ಧವಾಗಿದ್ದಾನೆ, ಆನಂದವಾಗಿದ್ದಾನೆ. ಅದು ಅವನ ಸ್ವರೂಪ. ಹಾಗಾದರೆ ನಮ್ಗೆ ಯಾಕೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಕಾಣ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ನಮಗೆ. ಏನು? ಅವರ ಮನಸ್ಸಿನ ಸ್ಥಿತಿ, ಅವರ ಬುದ್ಧಿಯ ಸ್ಥಿತಿ ಹೇಗಿರುತ್ತೋ ಹಾಗೆ ಅದು ಬಿಂಬಿಸ್ತಾ ಹೋಗುತ್ತೆ. ಈಗ ನಾವು ಹೇಗೆ ಆಕಾಶ ನೀಲಿ ಇದೆ ಅಂತ ಅಂದ್ಕೊಳ್ತೀವೋ, ಅಥವಾ ಚಂದ್ರ ಮತ್ತು ಮೋಡ ಇರುವಾಗ ಚಂದ್ರನೇ ಜಲಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ತೀವೋ, ಬೇರೆಯವರನ್ನೆಲ್ಲ ನೋಡಿದಾಗ ನಾವು ಈ ಆತ್ಮನನ್ನು ನೋಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ವಿವೇಕಾನಂದರು ಹೇಳ್ತಾರೆ. ಆದರೆ ಆ ಪೊಟೆನ್ಷಿಯಾಲಿಟಿ ನಮಗೆ ಕಾಣೋದೇ ಇಲ್ಲ. ಯಾಕೆ? ಆ ಎದುರುಗಡೆ ಇರೋ ಆತ್ಮ ಅಲ್ಲಿ ಮುಂದುಗಡೆ ಅವರ ಮನಸ್ಸಿನ ಒಂದು ಏನಿದೆ, ಆ ಮನಸ್ಸಿನ ಪ್ರಕೃತಿ ಅದನ್ನು ಮುಚ್ಚಿಬಿಟ್ಟಿದೆ. ಆ ಮನಸ್ಸು ಯಾವ ರೀತಿಯಾಗಿದೆಯೋ ನಾವು ಅವರ ಆತ್ಮ ಕೂಡ ಹಾಗೆ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮಗೆ ಆ ನಿತ್ಯ ಶುದ್ಧ ಆನಂದ ಸ್ವರೂಪ ನಮ್ಮಲ್ಲಾಗಲಿ ಮತ್ತೊಬ್ಬರಲ್ಲಾಗಲಿ ಕಾಣಿಸ್ತಾ ಇಲ್ಲ. ಆದರೆ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ಆತ್ಮನ ಸ್ವರೂಪ ನಿತ್ಯ ಶುದ್ಧ ಆನಂದ ಸ್ವರೂಪ. ಇನ್ನೊಂದು ಶ್ಲೋಕ ನೋಡೋಣ. ಆತ್ಮನ ಸಚ್ಚಿದಂಶ್ಚ ಆತ್ಮನ ಸಚ್ಚಿದಂಶ್ಚ ಬುದ್ಧೇರ್ವೃತ್ತಿರಿತಿ ದ್ವಯಂ ಬುದ್ಧೇರ್ವೃತ್ತಿರಿತಿ ದ್ವಯಂ ಸಂಯೋಜ್ಯ ಚ ವಿವೇಕೇನ ಸಂಯೋಜ್ಯ ಚ ವಿವೇಕೇನ ಜಾನಾಮೀತಿ ಪ್ರವರ್ತತೆ ಜಾನಾಮೀತಿ ಪ್ರವರ್ತತೆ.
ಜೀವಾತ್ಮನು ಆತ್ಮನ ಸತ್ ಮತ್ತು ಚಿತ್ ಅಂಶಗಳನ್ನು ಹಾಗೂ ಬುದ್ಧಿಯಲ್ಲಿರುವ ನಾನು ಎಂಬ ಅಹಂಕಾರವನ್ನು ಸೇರಿಸಿಕೊಂಡು ಅವಿವೇಕದಿಂದ ನನಗೆ ಗೊತ್ತು ಎಂಬ ಭಾವದೊಡನೆ ವರ್ತಿಸುತ್ತಾನೆ. ಈ ಅಹಂಕಾರ ಹೆಂಗೆ ಹುಟ್ಟುತ್ತೆ ಅಂತ ಅಂದರೆ, ಅಹಂಕಾರ ಅಂದರೆ ಇದು ಟೆಕ್ನಿಕಲ್ ಟರ್ಮಲ್ಲಿ ಅಹಂಕಾರ. ಸಹಜವಾಗಿ ನಾವು ನೋಡಿ ಎಷ್ಟು ಅಹಂಕಾರ ಇದೆ ಒಳಗೆ ಅಂತ ಹೇಳ್ತೀವಲ್ಲ, ಅದು ಹೇಳ್ತಾ ಇಲ್ಲ ಇಲ್ಲಿ. ನಿಜವಾಗ್ಲೂ ಅಹಂಕಾರ ಅಂದರೆ ಏನು ಅಂತ. ಆತ್ಮ ನಿತ್ಯ ಶುದ್ಧ ಆನಂದ ಸ್ವರೂಪ. ಅವನು ಈ ಶರೀರ ಮನಸ್ಸು ಬುದ್ಧಿಯನ್ನು ಬೆಳಗ್ತಾ ಇದ್ದಾನೆ. ಆ ಆತ್ಮನ ಬೆಳಕು ಮನಸ್ಸಿನ ಮೇಲೆ ಪ್ರತಿಬಿಂಬಿಸಿದಾಗ ಆ ಮನಸ್ಸು, ನಾ ಹೇಳಿದ್ನಲ್ವ, ಮನಸ್ಸು ಪಂಚೇಂದ್ರಿಯಗಳ ಹಿಂದೆ ಇದ್ದರಷ್ಟೇ ಅದೆಲ್ಲ ಗ್ರಹಿಕೆ ಆಗೋದು. ಈ ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಆ ಮನಸ್ಸಿನ ಜೊತೆ ಆ 17 ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು ಬುದ್ಧಿ ಏನು ಹೇಳ್ತೀವಲ್ಲ 17, ಅದಷ್ಟು ಸೇರಿ ಜೀವಾತ್ಮ ಆಗೋದು. ಈ ಜೀವಾತ್ಮ ಏನು ಮಾಡುತ್ತೆ? ಈ ಜೀವ ಅಂತ ಹೇಳೋದು ಅದಕ್ಕೆ. ಇದೇನು ಮಾಡುತ್ತೆ? ನಾನೇ ಎಲ್ಲ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು ಓಡಾಡುತ್ತೆ. ಅದು ಆತ್ಮನ ಬೆಳಕಿನಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಹೇಳಲ್ಲ, ನಾನೇ ಮಾಡ್ತಾ ಇರೋದು ಅಂತ ಹೇಳುತ್ತೆ. ಅದೇ ಅಹಂಕಾರ ಅಂತ ಆಗೋದು. ವಿವೇಚನೆ ಇಲ್ಲದೆ ಆತ್ಮನ ಸತ್ ಚಿತ್ ಅಂಶವನ್ನು ಮತ್ತು ಬುದ್ಧಿಯ ವೃತ್ತಿಗಳನ್ನು ಒಂದಕ್ಕೊಂದು ಸೇರಿಸಿ. ಈ ಬುದ್ಧಿಯ ವೃತ್ತಿಗಳನ್ನು ಅಂತ ಅಂದರೆ ನೋಡಿ ಹೇಗಿದೆ, ಎಷ್ಟು ಚೆಂದಾಗಿದೆ ಅಂತ. ನನಗೆ ಬೇಜಾರಾಗಿದೆ ಅಂತ ಹೇಳುವಾಗ ಅಲ್ಲಿ ಆ ಮನಸ್ಸನ್ನು ಬೆಳಗ್ತಾ ಇರೋ ಆತ್ಮ ಇದೆ, ಹೌದಾ? ಮನಸ್ಸಿದೆ, ಮತ್ತು ಆ ಬೇಜಾರು ಅನ್ನೋ ಏನಿದೆ ಘಟನೆ ಇದೆ, ಅದನ್ನು ಅನುಭವಿಸ್ತಾ ಇರೋ ಮನಸ್ಸಿದೆ. 4 ಅದನ್ನು ಬೆಳಗ್ತಾ ಇರೋ ಆತ್ಮ ಇದೆ. ಆ ಆತ್ಮನ ಮುಂದೆ ಬುದ್ಧಿ ಮನಸ್ಸೇನಿದೆ, ಆ ಆತ್ಮ ಮನಸ್ಸಿನ ಮೇಲೆ ಪ್ರತಿಬಿಂಬಿಸ್ತಾ ಇದೆ, ಅದು ಜೀವಿ ಅಂತ. ಆ ಪ್ರತಿಬಿಂಬಿಸ್ತಾ ಇರುವಾಗ ಈ ಸ್ಯಾಡ್ನೆಸ್ ಅಥವಾ ಈ ದುಃಖ ಏನಿದೆ ಆ ಅಂಶ ಕೂಡ ಇದೆ. ಹಾಗಾಗಿ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳಕ್ಕೆ ಶುರು ಮಾಡಿಬಿಡುತ್ತೆ ಅಂತೆ ಅದು. ಆದರೆ ನಾವು ಎಷ್ಟೋ ಸಲ ಒಂದು ಸಂಗೀತವನ್ನು ಕೇಳ್ತಾ ಇರುವಾಗ ಮೈ ಮರೆತು ಕೇಳಿದೀವಲ್ವ, ಆವಾಗ ನಾನು ಇಲ್ಲವೇ ಇಲ್ಲ. ಆ ನಾನು ಇಲ್ಲದೆ ಇರುವಾಗ ಆ ಸಂಗೀತವನ್ನು ಅನುಭವಿಸಿದ್ದೀನಿ, ಆದರೆ ಅಲ್ಲಿ ನಾನು ಇಲ್ಲ. ಹಾಗೆ ಇಲ್ಲಿ ಆ ದುಃಖ ಇದೆ, ಆದರೆ ಸಫರರ್ ಇಲ್ಲ ಅನ್ಬೇಕಾದ್ರೆ ಆ ನಾನು ಇರಬಾರ್ದು. ಆ ನಾನು ಅಂದರೆ ಯಾವುದು? ಆತ್ಮನ ಬಿಂಬ ಮನಸ್ಸಿನ ಮೇಲೆ ಬೀಳ್ತಾ ಇದೆಯಲ್ಲ, ಆ ಜೀವ. ಆ ತಿರ್ಗಾ ಅದೇನೋ ಒಂದು ಥಾಟ್ ಅಷ್ಟೇ, ಅದು ವಿಚಾರ ಅಷ್ಟೇ, ಅದು ಬೇರೆ ಏನೇನೋ ತುಂಬ ಅಂದ್ಕೊಳ್ಳೋಗಿಲ್ಲ. ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಅದನ್ನೇ, ನಾನು ಸಂಗೀತ ಕಚೇರಿಯಲ್ಲಿ ಕೂತಿದ್ದೀನಿ, ಮೈ ಮರೆತು ಕೇಳ್ತಾ ಇದ್ದೀನಿ, ಅಲ್ಲಿ ನಾನು ಕೇಳ್ತಿದ್ದೀನಿ ಅನ್ನೋ ಭಾವನೆಯೇ ಇಲ್ಲ. ನಾನು ಸಂಗೀತ ಎರಡೇ, ಅಲ್ಲಿ ಸಂಪೂರ್ಣವಾಗಿ ಮೈ ಮರೆತು ಬಿಟ್ಟಿದ್ದೀನಿ. ಆ ನಾನು ಅನ್ನೋದು ಆಬ್ಸೆಂಟ್ ಆಗಿದೆ, ಅಲ್ಲಿ ಆಬ್ಸೆಂಟ್ ಆಗಿದೆಯಲ್ವಾ, ಅಲ್ಲಿಗೆ ಬರೀ ಆನಂದ ಮತ್ತು ಅದು ಉಳಿತು. ಅದು ನನ್ನ ಇದಕ್ಕೆ ಮಧ್ಯೆ ಬರ್ತಾ ಇಲ್ಲ. ಅವತ್ತೊಂದು ಸಲ ಮಾತಾಡಿದ್ವಿ ನಾವು, ಏನಂತ, ಸ್ಯಾಡ್ನೆಸ್ ಇರ್ಬೋದು ಆದರೆ ಸಫರಿಂಗ್ ಬೇಕಾಗಿಲ್ಲ ಅಂತ. ದುಃಖ ಆಗಿದೆ ನನಗೆ, ಆದರೆ ನಾನು ಅದು ದುಃಖಿಸ್ತಾ ಇದ್ದೀನಿ. ಈಗ ನಾನು ಅಂತ ಬಂದ ಕೂಡಲೇ ಅದು ನನಗೆ ಬೇಜಾರಾಗ್ತಿದೆ, ನನಗೆ ಅಂತ ಶುರುವಾಗ್ಬಿಡುತ್ತೆ. ಅದನ್ನೇ ಅಹಂಕಾರ ಅಂತ ಹೇಳೋದು. ಆ ಅಹಂಕಾರವನ್ನು ತೆಗೆದ್ರೆ ಅಲ್ಲಿ ದುಃಖ, ನಾನು ದುಃಖ ಪಡ್ತಾ ಇದ್ದೀನಿ ಅನ್ನೋದು ಇರೋದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಏನಾಗುತ್ತೆ? ವಿವೇಚನೆ ಇಲ್ಲದೆ ಆತ್ಮನ ಸಚ್ಚಿತ್ ಅಂಶವನ್ನು ಮತ್ತು ಬುದ್ಧಿಯ ವೃತ್ತಿಗಳನ್ನು, ವೃತ್ತಿ ಅಂದರೆ ಮತ್ತೆ ವಿಚಾರ, ಅದು ಒಂದಕ್ಕೊಂದು ಸೇರಿಸುವುದರಿಂದ ನಾನು ತಿಳಿಯುತ್ತೇನೆ ಮುಂತಾದ ಭಾವನೆಗಳು ಉಂಟಾಗುತ್ತೆ. ಆ ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿದ್ದು ಆ ಮನಸ್ಸು ಏನು ವಿಚಾರ ಇಟ್ಕೊಂಡಿರುತ್ತೋ, ದುಃಖನೋ ಸುಖನೋ ಅದೇನಿರುತ್ತೋ ಅದಿಟ್ಕೊಂಡು ಅದೇನಾಗುತ್ತೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಉಂಟಾಗುತ್ತೆ.
ಎಷ್ಟೋ ಸಲ ಈ ನಾನು ಇಲ್ಲದೆ ಇರೋ ಅನುಭವ ನಮಗಾಗಿದೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮಗದು ಗೊತ್ತಾಗುತ್ತೆ. ಆ ಆನಂದ ಯಾವಾಗ ನಾನು ಇಲ್ದಲೇ ಆಗುತ್ತೋ ಅದು ಇಟ್ ಮಲ್ಟಿಪ್ಲೈಸ್ ಅಂತ ಹೇಳ್ತಾರೆ. ಅದು ನಾನು ಅನ್ನೋ ಅಹಂಕಾರ ಬಿಟ್ಟು ಅನುಭವಿಸಿದ ಇದು. ಹಾಗೆ ಆ ನಾನು ಅನ್ನುವ ಭಾವನೆ ಬಿಟ್ಟು ಅಲ್ಲಿ ನಾನು ದುಃಖ ಇದೆ ಅಂತ ಅಂದ್ಕೊಂಡಾಗಲೂ ಆ ದುಃಖದ ಇಂಪ್ರೆಷನ್ಸ್ ಮನಸ್ಸಿನ ಮೇಲೆ ಅಷ್ಟಾಗಿ ಬೀಳೋದಿಲ್ಲ. ಮತ್ತೆ ವಿಚಾರ ಮಾಡೋಣ. ಈ ಅಹಂಕಾರ ಅನ್ನೋದು ಏನು ಅನ್ನೋದನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಬಹಳ ಸುಂದರವಾದ ವಿಚಾರಗಳಿದು, ಮತ್ತು ನಮಗೆ ಸ್ಪಷ್ಟ ಮಾಡಿಕೊಳ್ಬೇಕಾಗಿರುವಂತಹ ವಿಚಾರಗಳು. ಹರಿ ಓಂ.